ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1841ರಲ್ಲಿ ಆರಂಭವಾದಾಗಿನಿಂದ ಇವರಿಗೆ ಕನ್ನಡ ಪತ್ರಿಕೋದ್ಯಮ ಸಾಮಾಜಿಕ ಜವಾಬ್ದಾರಿ ಕಾಪಾಡಿಕೊಂಡು ಬಂದಿದೆ. ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಎಂದು ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿಕೆ ರವಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಆಯೋಜನೆ ಮಾಡಲಾದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ಕಾರ್ಡ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುದ್ರಣ ಮತ್ತು ದೃಶ್ಯ ಮಾಧ್ಯಮಕ್ಕೆ ಯಾವಾಗಲೂ ತನ್ನದೇ ಆದಂತಹ ಹಾಗೂ ಸಮಾಜವನ್ನ ತಿದ್ದುವಂತಹ ಶಕ್ತಿ ಇದೆ. ಸ್ಥಳೀಯ ಹಾಗೂ ಮಾಧ್ಯಮಗಳ ಸಂಕಷ್ಟವನ್ನ ಎದುರಿಸುತ್ತಿರುವುದು ಕಂಡುಬರುತ್ತೆ. ಅನೇಕ ಪತ್ರಕರ್ತರು ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಇತ್ತೀಚೆಗೆ ಅವರಿಗೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ ಎಂದರು. ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ ಮಾತನಾಡಿ, ಸಮಾಜದಲ್ಲಿ 4ನೇ ಅಂಕವಾಗಿ ಪತ್ರಿಕೋದ್ಯಮ ಉತ್ತಮ ಕೆಲಸ ಮಾಡುತ್ತೆ. ಅದರಂತೆ ಸ್ಥಳೀಯ ಮಾಧ್ಯಮದವರು ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳು ಇದ್ರೆ ತಕ್ಷಣವೇ ನಮ್ಮ ಗಮನಕ್ಕೆ ತರುತ್ತಾರೆ. ಆಗ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯವಾಗುತ್ತೆ ಎಂದಿದ್ದಾರೆ. ತಾಲೂಕು ಪಂಚಾಯತ್ ಇಒ ಸಂತೋಷ ಪಾಟೀಲ್ ಬಿರಾದರ್ ಮಾತನಾಡಿ, ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಪ್ರಾರಂಭವಾದ ಕನ್ನಡ ಪತ್ರಿಕೋದ್ಯಮ ಅಂತ ಹೆಮ್ಮರವಾಗಿ ಬೆಳೆದಿದೆ ಹಾಗೂ ಪತ್ರಿಕೆಗಳನ್ನ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳು ಇಂದಿನ ಹಲವಾರು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವರು. ಪತ್ರಿಕೆಯನ್ನ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ. ಈ ತಾನೇ ನಮ್ಮ ಪ್ರೊಫೆಸರ್ ರವಿ ಸಾಹೇಬ್ ಹೇಳಿದರು, ಪತ್ರಿಕಾ ಮಾಧ್ಯಮ 1941ರಿಂದ ನಮ್ಮ ಕನ್ನಡ ಸಾಹಿತ್ಯ ಆಗಲಿ, ನಮ್ಮ ಕನ್ನಡ ಪತ್ರಿಕೆಗಳಾಗಲಿ ಹೇಗೆ ನಡ್ಕೊಂಡು ಬಂದು ಅದರ ಕಷ್ಟಗಳು ಹೇಗಿತ್ತು, ಅವು ಬಂದಂಥ ದಾರಿ ಹೇಗಿತ್ತು ಅಂತ. ಬಟ್ ಇಲ್ಲಿ ನಾ ಅದನ್ನು ದೀರ್ಘವಾಗಿ ಚರ್ಚೆ ಮಾಡಲ್ಲ. ಬಟ್ ಈಗ ಏನಾಗಿದೆ ಅಂದರೆ, ನಮ್ಮ ಪತ್ರಿಕಾ ಈ ಪ್ರೆಸ್ ಅನ್ನೋದು ನಿಮಗೆ ಎಷ್ಟು ಮಹತ್ವವಾಗಿದೆ. ಇಲ್ಲಿ ಕೂತಂತ ವಿದ್ಯಾರ್ಥಿಗಳಿದ್ದೀರಾ, ಓದಕ್ಕೆ ನೀವು ಎಲ್ಲರೂ ಡಿಗ್ರಿ ಪಾಸ್ ಆಗಿದ್ದೀರಾ, ಇಲ್ಲಿ PG ಮಾಡಕ್ಕೆ ಬಂದಿದ್ದೀರಾ. ನಿಮಗೆ ಅದರ ಅವಶ್ಯಕತೆ ಏನಿದೆ, ಹೇಗೆ ನಾವು ಪತ್ರಿಕಾ ಮಾಧ್ಯಮವನ್ನು ಉಪಯೋಗ ಮಾಡಬೇಕು. ಯಾಕಂದ್ರೆ ಪೇಪರ್ ಓದೋದ್ರಿಂದ ನಿಮ್ಗೆ ಏನಾಗುತ್ತೆ, ಪೇಪರ್ ಓದೋದ್ರಿಂದ ನೀವು ಮಾತ್ರ ನಿಮಗೆ ಸಮಾಚಾರ ಒಂದೇ ಹೇಳಿಲ್ಲ, ಸುದ್ದಿ ಅಷ್ಟೇ ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಮ ಪತ್ರಿಕೆಗಳು ಹೇಗಿರ್ತಾವೆ, ಪ್ರಜಾವಾಣಿ ತಗೊಂಡ್ರೆ ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ಫಸ್ಟ್ ಪುಟದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ನ್ಯೂಸ್ ಇರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್. ಬಟ್ ನಿಮ್ಗೆ ಎಡಿಟೋರಿಯಲ್ ಪೇಜಲ್ಲಿ ಸಾಕಷ್ಟು ಸಾಹಿತಿಗಳು ಅವರೊಂದು ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ. ಅವರು ಓದೋದ್ರಿಂದ ನಿಮಗೆ ಏನಾಗುತ್ತಂದ್ರೆ ನಿಮ್ಮ ಒಂದು ವಿವೇಚನ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಈ ಸಮಾಜದಲ್ಲಿ ನೀವು ಕಟ್ಟಲು ಈಗ ನೀವು ಡಿಗ್ರಿ ಪಾಸ್ ಆಗಿ ಒಂದು ಯಾವ್ದಾರ ಒಂದು ಜಾಬಲ್ಲಿ ಹೋಗ್ತೀರಾ. ಬಟ್ ಏನಾಗುತ್ತಂದ್ರೆ ಆ ಸಾಹಿತ್ಯ ಎಡಿಟೋರಿಯಲ್ ಪೇಜ್ ದಿನನಿತ್ಯ ಓದೋದ್ರಿಂದ ನಿಮಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಆ ಕಾನ್ಫಿಡೆನ್ಸ್ ನಿಮ್ಗೆ ಈ ಸಮಾಜದಲ್ಲಿ ಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ತಾ ಇದ್ದಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಾದ್ರೆ ನೀವು ಪತ್ರಿಕೆಯನ್ನು ಓದಬೇಕು, ದಿನನಿತ್ಯ ಪತ್ರಿಕೆಯನ್ನು ಓದಬೇಕು. ನೀವು ಈ ಮೊಬೈಲಲ್ಲಿ ಓದಕ್ಕೆ ಹೋಗಬೇಡಿ. ಯಾಕಂದ್ರೆ ಮೊಬೈಲಲ್ಲಿ ಪತ್ರಿಕೆ ಓದಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಸಾಕಷ್ಟು ಮೆಸೇಜ್ಗಳು ಬರೋದ್ರಿಂದ ನಿಮಗೆ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ನೀವು ದಿನನಿತ್ಯ ಈ ಓದೋದ್ರಿಂದ ನಿಮಗೆ ಬಹಳ ಮಹತ್ವವಾಗಿ ನಿಮ್ಮ ಸಮಾಜವನ್ನು ಮುಂದುವರಿಸುವಾಗ ನಿಮಗೆ ಆಗುತ್ತೆ ಅಂತ ಹೇಳಿ ಈ ವೇದಿಕೆಯಲ್ಲಿ ವ್ಯಕ್ತಪಡಿಸ್ತದೆ. ಹಾಗೆ ನಮ್ಮ ಸರ್ ಹೇಳಿದರು, ತಾಲೂಕಾ ಮಟ್ಟದಲ್ಲಿ ಇರುವಂತಹ ಪತ್ರಿಕಾ ಮಾಧ್ಯಮಗಳಿಗೆ ಎಷ್ಟು ಕಷ್ಟಗಳಿದೆ ಅಂತ. ಯಾಕಂದ್ರೆ ಅವರಿಗೆ ಯಾವುದೇ ಸಂದರ್ಭದಲ್ಲಿ ಇವತ್ತು ರಾತ್ರಿ 10 ಗಂಟೆ 12 ಗಂಟೆ ಏನೋ ಒಂದು ಆಯ್ಕೊಂಡು ಅವರು ಬೈಕ್ ಇರ್ತೈತೆ ಏನಿರ್ತೈತೆ ಅವರು ತಗೊಂಡೋಗಿ ಸಮಾಚಾರವನ್ನು ಅವರು ಕ್ರೋಢೀಕರಿಸಿ ಬೆಳಗ್ಗೆ ಅವತ್ತನೇ ಅವರು ಬೆಳಗ್ಗೆ ಅದನ್ನ ಅವರು ರಿಪೋರ್ಟರಿಗೆ ಹಾಕಬೇಕಾಗುತ್ತೆ. ಅಂತ ಒಂದು ಇವತ್ತು ನಮ್ಮ ಯಲಬುರ್ಗಾ ಘಟಕ ಸಂಘ ಸಾಕಷ್ಟು ಸಮಾಚಾರಗಳನ್ನು ಅವರು ನಮ್ಮ ಪೇಪರ್ ಅಲ್ಲಿ ವ್ಯಕ್ತಪಡಿಸಿದಾಗ ನಮಗೆ ಗೊತ್ತಾಗಿ ಅದನ್ನು ಎಲ್ಲ ನಮ್ಮ ಅಧಿಕಾರಿಗಳು ನಾವು ಎಲ್ಲರೂ ಅಭಿವೃದ್ಧಿಪಡಿಸಕ್ಕೆ ಹೋಗ್ತೀವಿ. ಸೊ ಇದೇ ತರ ನಾನು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳು ಪ್ರತಿಭಾವಂತರಿದ್ದಾರೆ. ಪಾಪ ಅವ್ರನ್ನ ನೀವು ನಿಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಅವರು ಬರೆದಂತ ಒಂದು ಕವನಗಳಿರ್ಬೋದು, ಸಣ್ಣ ಕವಿತೆಗಳಿರ್ಬೋದು, ಅವನ್ನ ನೀವು ಪ್ರಕಟಿಸಿ ಅವ್ರನ್ನ ನೀವು ಮುಂತರುವಂತ ಒಂದು ಆಲೋಚನೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸುತ್ತೇವೆ. ಹಾಗೆ ಪತ್ರಿಕಾ ಮಾಧ್ಯಮ ಯಾವತ್ತೂ ನಮ್ಮ ಸರ್ಕಾರ 4ನೇ ಅಂಗವಾಗಿ ಸದಸ್ಯ ಕರ್ನಾಟಕ ಯೂನಿಯನ್ ವರ್ಕಿಂಗ್ ಜರ್ನಲಿಸ್ಟ್ 70ನೇ ದಶಕದಲ್ಲೇ ನಾನು ಸದಸ್ಯನಾಗಿದ್ದವನು. ಚಿತ್ರದುರ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವನು. ಬಹಳಷ್ಟು ವರ್ಷಗಳ ಕಾಲ ನಮ್ಮ ಮಾಧ್ಯಮದಲ್ಲಿದ್ದು ನಂತರ ನಾನು ಮಾಧ್ಯಮ ಪ್ರಾಧ್ಯಾಪಕನಾಗಿ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಸ್ವಲ್ಪ ಪತ್ರಕರ್ತರ ಚಟುವಟಿಕೆಗಳು ಪ್ರೆಸ್
क्लब, KOWJ, IFWJ, ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನು, ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ, ನಮ್ಮ ಕಾಲದಲ್ಲಿ ಬಹಳ ದೊಡ್ಡ ಸಂಘಟನೆಗಳೆಲ್ಲ ನಮಗೆ ಕಾಲ ಇರ್ತಾವ. ಹಾಗಾಗಿ ಮೂಲತಃ ನನ್ನ ವೃತ್ತಿಯ ಬಂಧುಗಳು ಕರೆದಾಗ ನನ್ನ ಸಂಸ್ಕಾರ ಸ್ವಲ್ಪ ಮನಸ್ಸಿಗೆ ಬಹಳ ಇಚ್ಛೆ. ಒಂದು ಕಡೆ ಪತ್ರಕರ್ತ, ಇನ್ನೊಂದು ಕಡೆ ನನ್ನ ಮೇಷ್ಟ್ರು, ಇವರಿಬ್ಬರು ಕರೆದಾಗ ಸಂಸ್ಕಾರ ಸ್ವಲ್ಪ ಕಷ್ಟ ನನಗೆ. ಹಾಗಾಗಿ KOWJ ಕರೆದ್ರು ಕೂಡ ಒಂದು ಪಾಲ್ಗೊಳ್ತಕ್ಕಂಥ ಒಂದು ಇಲ್ಲಿಂದ ಒಂದು ಅಭ್ಯಾಸ ಬಂದಿದೆ. ಹಾಗಾಗಿ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಸಾಯಿನಾಥ್ ಅವ್ರ ಕರೆದು ನಮ್ಮ ಹರೀಶ್ ಅವರಿದ್ದು ಬಹುಶಃ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದ್ದು. ನಮ್ಮ ಕಾರ್ಯನಿರತ ಪತ್ರಕರ್ತರ ಅನೇಕ ಕಾರ್ಯಕ್ರಮಗಳು ಇತ್ತೀಚೆಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಭಾಳಷ್ಟು ಕಾರ್ಯಕ್ರಮ ಮಾಡ್ತಾರೆ. ಅದು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಎಲ್ಲ ಬರೀ ವಿದ್ಯಾರ್ಥಿಗಳೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಸ್ವಲ್ಪ ಮಾಧ್ಯಮ ಹೋಗೋದಿರ್ಬೋದು. ನೀವು ಆ ಕ್ಯಾಂಪಸ್ ಮಾಡಿದ್ರೆ ಜರ್ನಲಿಸಮ್ ಓದು ಇರೋ, ಬಟ್ ಇಲ್ಲಿ ಇರ್ತಕ್ಕಂಥ ಇದೇನಪ್ಪ ಇದು ಪತ್ರಿಕಾ ದಿನಾಚರಣೆ, ಪತ್ರಕರ್ತರೆಲ್ಲ ಸೇರಿ ಯಾಕೆ ಆಚರಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಮೂಡಿರ್ಬೋದು. ನಮ್ಮ ಯೂನಿವರ್ಸಿಟಿಯಲ್ಲಿ ನಡೀತಾ ಇದೆಯಲ್ಲ. ಸೊ ಯಲಬುರ್ಗಾದಲ್ಲಿ ಇರುವಂಥ ಸ್ನಾತಕೋತ್ತರ ಕೇಂದ್ರದಲ್ಲೇ ಮಾಡೋಣ, ನಿಮಗೂ ಕೂಡ ಪತ್ರಿಕಾ ದಿನಾಚರಣೆ ಅಂತ ಏನು ಅಂತ ಗೊತ್ತಾಗಲಿಲ್ಲ ಕಾರಣ ಈ ಕಾರ್ಯಕ್ರಮ ಮಾಡಿದ್ದೀವಿ. ವಿಶೇಷವಾಗಿ ಯಾಕೆ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತೀವಿ? ಮೋಗ್ಲಿಂಗ್ ಅಂತ ಪತ್ರಕರ್ತ ಜುಲೈ 1, 1841ರಲ್ಲಿ ಮೊದಲನೇ ಕನ್ನಡ ಪತ್ರಿಕೆಯನ್ನ ಅಚ್ಚು ಮಾಡ್ತಾರೆ. ಮಂಗಳೂರು ಸಮಾಚಾರ ಅಂತ, ಮಂಗಳೂರಲ್ಲ, ಪ್ರಥಮ ಕನ್ನಡ ಪತ್ರಿಕೆ ಜುಲೈ 1, 1841ನೇ ಇಸ್ವಿಯಲ್ಲಿ ಪ್ರಥಮ ಕನ್ನಡ ಪತ್ರಿಕೆಯನ್ನ ಅಚ್ಚು ಮಾಡಿ ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಆರಂಭ ಆದಂಥ ಕನ್ನಡ ಪತ್ರಿಕೋದ್ಯಮ ಇವತ್ತು 2025ರ ಇವತ್ತಿನ ದಿವಸ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಕನ್ನಡ ಪತ್ರಿಕಾ ಮಾಧ್ಯಮ ಈ ನಾಡಿನ ಬೆಳವಣಿಗೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಕನ್ನಡ ಭಾಷಾ ಬೆಳವಣಿಗೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಈ ನಾಡು ನುಡಿಗೆ ಯಾವ ರೀತಿ ಕನ್ನಡ ಪತ್ರಿಕೋದ್ಯಮ ಸೇವೆ ಸಲ್ಲಿಸಿದೆ ಅನ್ನೋದನ್ನ ಮೆಲುಕು ಹಾಕುವ, ಯಾವ್ಯಾವ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳುವ, ಮತ್ತೆ ನಮ್ಮ ಪತ್ರಕರ್ತರ ಸ್ಥಿತಿ ಹೇಗಿದೆ. ಕಾರ್ಯನಿರತ ಪತ್ರಕರ್ತರ ಸಂಘ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಆದ್ರೆ ನಮ್ಮ ನಿಜವಾಗ್ಲೂ ಕನ್ನಡ ಪತ್ರಕರ್ತರ ಸ್ಥಿತಿಗತಿ ಹೇಗಿದೆ, ಅದರಲ್ಲಿ ಸಣ್ಣ ಪತ್ರಿಕೆಗಳು, ಮಧ್ಯಮ ವರ್ಗದ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಅದರಲ್ಲಿ ವಿಶೇಷವಾಗಿ ಕನ್ನಡ ಪತ್ರಿಕೋದ್ಯಮದಲ್ಲಿ ತೊಡಗಿರ್ತಕ್ಕಂತಹ ತಾಲೂಕು ಮಟ್ಟದ, ಹೋಬಳಿ ಮಟ್ಟದ, ಜಿಲ್ಲಾ ಮಟ್ಟದ ಪತ್ರಕರ್ತರ ಸ್ಥಿತಿಗತಿ ಹೇಗಿದೆ, ಅವರ ಸಮಸ್ಯೆಗಳೇನು, ಅವರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಲಿ ಅನ್ನೋ ಉದ್ದೇಶದಿಂದ ಈ ತರದ ಅನೇಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಜನರಿಗೆ, ಬಹಳ ಜನರಿಗೆ ಏನಾಗುತ್ತೆ ಅಂದ್ರೆ ಅನೇಕ ಪತ್ರಕರ್ತರ ಬಂಧುಗಳು ಸಮಾಜ ಸುಧಾರಕರು, ಜನಸಾಮಾನ್ಯರು ಒಗ್ಗೂಡಿಸುವುದು, ಬ್ರಿಟಿಷರ ಧೋರಣೆಯನ್ನ ಖಂಡಿಸುವಂಥದ್ದು, ಅಲ್ಲಿಂದ ಜನಸಾಮಾನ್ಯರಿಗೆ ಬ್ರಿಟಿಷರ ವಿರುದ್ಧ ಯಾವ ರೀತಿ ನಾವು ಹೋರಾಡಬೇಕು, ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ ಹಚ್ಚುವಂತ ಕೆಲಸವನ್ನ ಮಾಡುವುದು. ಆ ಮೂಲಕ ಪತ್ರಿಕೋದ್ಯಮ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಕೊಡುಗೆ ಇದೆ. ಅದರ ಜೊತೆಗೆ ಕನ್ನಡ ಪತ್ರಿಕೋದ್ಯಮ ಕೂಡ ದೇಶದ, ನಮ್ಮ ರಾಜ್ಯದ ಏಕೀಕರಣಕ್ಕೆ ಸಾಕಷ್ಟು ಕೊಡುಗೆ ಇದೆ. ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಾಕಷ್ಟು ಪತ್ರಿಕೆಗಳು ಆ ಭಾಗದಲ್ಲಿ, ನಮ್ಮ ಧಾರವಾಡದ ಕೇಂದ್ರವಾಗಿಟ್ಟುಕೊಂಡು ಈ ಮುಂಬೈ ಪ್ರಾಂತ್ಯ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ, ಈ ಭಾಗದಲ್ಲೆಲ್ಲ ಜನಸಾಮಾನ್ಯರಿಗೆ ಮಾಹಿತಿಯನ್ನು ತಲುಪಿಸಿ ಈ ರಾಜ್ಯವನ್ನ ಒಗ್ಗೂಡಿಸಲಿಕ್ಕೆ ಆ ಪತ್ರಿಕೋದ್ಯಮ ಸಾಕಷ್ಟು ಕೊಡುಗೆ ನೀಡಿತು. ಇವತ್ತು ದೇಶದ, ವಿಶ್ವದಲ್ಲೇ ಭಾರತ ದೇಶ 3ನೇ ಸ್ಥಾನದಲ್ಲಿ ಪ್ರಬಲವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪತ್ರಿಕೋದ್ಯಮ ಸಾಕಷ್ಟು ಕೊಡುಗೆ ನೀಡಿದೆ. ಈ ದೇಶದಲ್ಲಿರತಕ್ಕಂಥ ಬಡತನ, ನಿರುದ್ಯೋಗ, ಅನಕ್ಷರತೆ ಹೋಗಲಾಡಿಸಲಿಕ್ಕೆ, ಸಮಾಜದಲ್ಲಿ ಅಸಮಾನತೆ ಯಾವತ್ತೂ ಇದ್ದಂತ ಸಮಯದಲ್ಲಿ ಸರ್ಕಾರ ಆಡಳಿತ ವರ್ಗಕ್ಕೆ ಅವರು ಗಮನ ತರುವಂತ ಕೆಲಸವನ್ನ ಪತ್ರಿಕೋದ್ಯಮ ಮಾಡಿದ್ದಾರೆ. ಸರ್ಕಾರದಿಂದ ಕೂಡ ಅವರಿಗೆ ಕೆಲವೊಂದು ಸವಲತ್ತುಗಳನ್ನ ನೀಡಿರುವಂಥದ್ದು ಕಳಿಸಲು ಹೇಳಿದ್ರು. ಮುಂದಿನ ದಿನಮಾನಗಳಲ್ಲಿ ಪತ್ರಿಕೋದ್ಯಮ, ವಿಶೇಷವಾಗಿ ಕನ್ನಡ ಪತ್ರಿಕೋದ್ಯಮ ಇನ್ನಷ್ಟು ಬೆಳವಣಿಗೆ ಆಗಲಿ. ಈ ದೇಶದಲ್ಲಿ ಇರತಕ್ಕಂಥ ಅಸಮಾನತೆ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಅವೆಲ್ಲವೂ ಹೋಗಲಾಡಿಕೆ, ಸಮಾಜದ ಏಳಿಗೆಗಾಗಿ ಪತ್ರಿಕೋದ್ಯಮ ಇನ್ನಷ್ಟು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಪತ್ರಿಕೋದ್ಯಮ ಒಂದು ಲಾಭದಾಯಕವಾಗಿ ಕೆಲಸ ಮಾಡ್ತಾ ಇದೆ. ಇನ್ನಷ್ಟು ಅವರಿಂದ ಕಾರ್ಯಗಳಾಗಲಿ. ತಾಲೂಕು ಘಟಕ ಕೂಡ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಹಾಯ ಮಾಡ್ತಾರೆ. ಏನೇ ಕೂಡ ಎಲ್ಲೇ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತಗೊಂಡ್ಬರ್ತಾರೆ. ಅದೊಂದು ಸಂತೋಷದ ವಿಷಯ. ನೀವೇನೇ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಇದ್ರೂ ಕೂಡ ನಮ್ಮ ಕೈಲಾದಷ್ಟು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯರಿಗೆ ನಾವು ಸೇರಿ ಒಳ್ಳೆ ಆಡಳಿತ ಮಾಡೋಣ. ನಿಮ್ಮ ಸರ್ಕಾರ ನಮಗೆ
ಅದೇ ರೀತಿ ಈ ಒಂದು ನಿಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳಿಮಠ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತ ಹಳ್ಳಿಕೇರಿ, ರಾಜ್ಯ ಸಮಿತಿ ಸದಸ್ಯ ಎಚ್ಎಸ್ ಹರೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಪಿಜಿ ಸೆಂಟರ್ ಆಡಳಿತಾಧಿಕಾರಿ ಕೆಎಚ್ ಛತ್ರದ, ವೀರನಗೌಡ ಬೊಲೋಟಗಿ, ಮಾಜಿ ಸೈನಿಕ ಮಂಜುನಾಥ ಬಡಿಕೇರಿ, ಯಲಬುರ್ಗಾ ತಾಲೂಕು ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ ಅಧ್ಯಕ್ಷತೆ ವಹಿಸಿದ್ರು. ಅದೇ ರೀತಿ ಯಲಬುರ್ಗಾ ಪತ್ರಕರ್ತ ಸಂಘದ ಪದಾಧಿಕಾರಿಗಳು ಆದ ಇಮಾಮ್ ಸಾಬ್ ಸಂಕನೂರ್, ಮಲ್ಲು ಮಾಟರಂಗಿ, ಶಿವಪುತ್ರ ಹೀತಲಮನಿ, ಸಂತೋಷ್ ಬಂಡಿ, ಚಂದ್ರು ಮರದಡ್ಡಿ, ಮಾಂತೇಶ ಚಲವಾದಿ, ಭೀಮಣ್ಣ ಹವಳಿ, ವೀರಣ್ಣ ನಿಂಗೂಜಿ, ಉಮಾಶಂಕರ್ ಹಿರೇಮಠ, ಶರಣಪ್ಪ ಪಾಟೀಲ್, ದೊಡ್ಡಬಸಪ್ಪ ಹಕಾರಿ, ರವಿಕುಮಾರ್ ಚಲವಾದಿ, ದೇವರಾಜ್ ದೊಡ್ಡಮನಿ, ಅನಿಲ್ ಕಲಬಾವಿ, ಶಿವಕುಮಾರ್ ಮೇಕೇರಿ, ಶರಣು ಗೋಮುಗೇರಿ ಹಾಗೂ ಶಾಲೆಯ ಮಕ್ಕಳು, ಶಿಕ್ಷಕರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.